ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಟ್ಸ್ ಕಂಟೆಂಟ್ ಕ್ಯಾನ್ವಸ್. ಇವತ್ತಿನ ಈ ವ್ಲಾಗ್ ಬಂದ್ಬಿಟ್ಟು ನನ್ನ ಬರ್ತಡೇ ದಿನ ನಾವು ಯಾವ ರೀತಿ ಎಲ್ಲ ಎಂಜಾಯ್ ಮಾಡಿದ್ವಿ. ಹಾಗೆ ಮಧ್ಯಾಹ್ನ 12 ಗಂಟೆಗೆ ಸಿಕ್ಕಾಪಟ್ಟೆ ಒಂದು ಎಕ್ಸೈಟಿಂಗ್ ಆಗಿರೋ ಸರ್ಪ್ರೈಸ್ ಸಿಕ್ತು ನನ್ನ ಗಂಡ ಮತ್ತು ನನ್ನ ತಂಗಿ ಕಡೆಯಿಂದ. ಐ ವಾಸ್ ಸೋ ಹ್ಯಾಪಿ. ಸೊ ಇಷ್ಟೊಂದು ಪ್ರೀತಿ ಕೊಡೋ ಜನ ನನ್ನ ಸುತ್ತಮುತ್ತ ಇದ್ದಾಗ ನಮ್ಮ ದಿನ ಹಾಗೆ ನಮ್ಮ ವರ್ಷ ಪೂರ್ತಿ ಖುಷಿಯಾಗಿರುತ್ತೆ. ಸೊ ನಿಮಗೂ ಕೂಡ ತುಂಬ ಖುಷಿಯಾಗುತ್ತೆ. ಹಾಗೆ ಯಾರಾದರೂ ಹೆಂಡ್ತಿಗೆ ಗಂಡಂದ್ರು ಸರ್ಪ್ರೈಸ್ ಮಾಡಬೇಕು ಅಂತ ಇದ್ದರೆ ಈ ವಿಡಿಯೋನ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಏನು ಹುಡುಕ್ತಿದ್ಯಾ? ಗಿಫ್ಟ್ ಹುಡ್ಕೊ. ಇನ್ನು ಗಿಫ್ಟ್ ಮಾಡ್ತಿದ್ದೆ. ಆಯ್ತಾ? ಸರ್ಪ್ರೈಸ್ ಕೊಟ್ಟು ಈಗ ಯಾರು ಫಸ್ಟ್ ವಿಶ್ ಮಾಡಿದ್ದಾರೆ? ನಾವು ವಿಷಯ ಮಾಡಿಲ್ಲಪ್ಪ. ನೋಡಿನು ಏನು ಮಾಡ್ತಿದ್ರಿ ನೀವು ಇಷ್ಟ ತನಕ? ಮಲಗಿದ್ದಾಗ ಗಿಫ್ಟ್ ರೆಡಿ ಮಾಡ್ತಿದ್ದೆ. ಎಲ್ಲೇ ಅದು? ಮನೆಯಲ್ಲೇ ಇದೆ. ನಿಮ್ಮ ಬ್ಯಾಗಲ್ಲಿ ಎಲ್ಲಿದೆ? ನಾನು ಬಂದಾಗ ಈಗ ಒಂದು ರೂಮ್ ನೋಡಿದೆ, ಇನ್ನೊಂದು ರೂಮಲ್ಲಿ ನೋಡಿಲ್ಲ ಅಲ್ಲ ನೀನು. ರೂಮಲ್ಲಿದೆಯಾ? ಪಾಪು ಮಲಗಿದೆ, ಡಿಸ್ಟರ್ಬ್ ಆಗತ್ತೆ. ಏನು ಚಿನ್ನ ಇದು ಮಾಡ್ತಿದ್ದೀನಿ ಅಂದ್ರಲ್ಲಿ. Wish you many appearance of the day, China. Thank you so much. Good or Stay blessed. ಇನ್ನು ಈಗ ಬರ್ತಡೇ ಸ್ಟಾರ್ಟ್ ಆಗಿದೆ, ಈಗಲೇ ತಂದೆಲ್ಲ ಇಡೋಕ್ಕಾಗತ್ತಾ? ಇಷ್ಟು ತನಕ ಏನು ಮಾಡ್ತೀವಿ? ಯುವರ್ ಬರ್ತ್ಡೇ ಸ್ಟಾರ್ಟ್ಸ್ ನಾವು. ಆಯ್ತು, ವಿಶ್ ಮಾಡಿದ್ನಲ್ಲ. ಕೊಡೋ ವರ್ಷ ಏನಾದ್ರು ಗಿಫ್ಟ್ ಕೊಡ್ತೀನಿ. ಕೆಲಸ ಆಯಿತು. ಕೆಲಸ ಶಡ್ಡೌನ್ ಯಾಕೆ? ಆಯಿತು ಕೆಲಸ ಆಯ್ತಾ? ಇನ್ನು ಬೇರೆ ಪ್ರಾಜೆಕ್ಟ್ಸ್ ಯಾಕೆ ಕಣ್ಬಿಟ್ರು. ಕಣ್ಬಿಟ್ಟಿದ್ಯಾ? ಹಂಗಲ್ಲ ಅಯ್ಯಯ್ಯೋ, ಈ ಆಟಗಳು ನೋಡಿಲ್ವಾ? ಕೇಕು ಹೇಳಿದ್ರೆ ಚೆನ್ನಾಗಿರೋ ರೆಡಿ ಆಗ್ತಿಲ್ಲ. ಇವ್ರು ಬಂದಿಲ್ಲ ಅಂತ ಹೆಂಗೆ ಕೊಡ್ತೀನಿ? ಅಕ್ಕ ಎಮೋಷನ್ ಹಾಕಿದ್ರೆ ಅಕ್ಕ. ಇಲ್ಲ, ಅದು ಕ್ಯಾಂಡ್ದು. ಫೋಟೋ ಆಮೇಲೆ ಪೋಸ್ ಕೊಡುತ್ತೆ. ಇದೇ ಫಸ್ಟ್ ಪಕ್ಕೆ ನೋಡಿರೋದು ನನ್ನ ಲೈಫಲ್ಲಿ. ಥ್ಯಾಂಕ್ಸ್ ಚೆನ್ನಾಗಿ. ನನಗೆ ಎಲ್ಲದಕ್ಕಿಂತ ಮುಂಚೆ ಇದು ಓಪನ್ ಮಾಡಬೇಕು. ಅದ್ರ ಮೇಲೆ ಬರ್ದರೆ ಹೆಸರು ನೋಡೋಣ, ಇದೇ ಹೊಡ್ಕೊತಿದ್ದೆ, ಅದಕ್ಕೆ ಸುರಿದಿದೆ ದುಡ್ಡನ್ನ. ಏನು ಸುಮ್ಮನೆ ಪ್ಲೀಸ್. ಇದಕ್ಕೂ ನನಗೂ ಸಂಬಂಧ.
ಎಕ್ಸೈಟ್ ಆಗಬೇಕು. ಹರ್ಕೊಂಡು ಹುಡುಕಿದ್ವಿ ಒಂದು ವಾರ. ಬೊಕ್ಕೆ ಎಷ್ಟು ಆಯ್ತಾ ದೀದಿ? ಸಾಕಾಗಿತ್ತು ಚಿನ್ನ, ನನ್ನ ಲೈಫಲ್ಲಿ ಯಾರೋ ಬೊಕ್ಕೆ ಕೊಟ್ಟಿರಲಿಲ್ಲ. ಇತ್ತು ಏನು ಬರ್ದಿರುತ್ತೆ. ಕೇಕ್ ಫುಲ್ ಬಂದಿದೆಯಲ್ಲ ಫೋಟೋ ಬರ್ಬೇಕಲ್ಲ. ಲೋ, ಇದು ಗೂಗಲಲ್ಲಿ ಯಾವುದೋ ಬೇರೆ ಬ್ರ್ಯಾಂಡಲ್ಲಿ ಆರ್ಡರ್ ಮಾಡಿದ್ದಲ್ವಾ ದೀದಿ? ಅದೊಂದು ಮಾತ್ರ ಅದ್ರೊಳಗಿದೆ ಅಲ್ಲ, ಅದೊಂದು ಮಾತ್ರ ಅಲ್ಲಿ ಕಂಪ್ನಿದು. ನಾನು ಅಂದೆ ಗೋ ಕಲರ್ಸಲ್ಲಿ ಏನೋ ಆರ್ಡರ್ ಮಾಡಿದ್ದೀರಾ, ಮೆಸೇಜ್ ಮೇಲೆ ಮೆಸೇಜ್ ಬರ್ತಿದೆ. ನಿಮ್ಮ ನಂಬರಿಗೆ ಬರಲ್ಲ. ಅಣ್ಣನ ನಂಬರ್, ನಾನು ನಂಬರ್ ಕೊಟ್ಟಿದ್ದು ನಾನು. ಅಣ್ಣ ಅದೇ ಅನ್ಕೊಂತು, ಅದು ಹೆಂಗೆ ನನಗೆ ಬರ್ತಿದೆ. ಶಬಾಷ್, ನಾನು ಬೆಳಗ್ಗೆ ನಾನು ಕೇಳಿದೆ ಚಿನ್ನ ಅಣ್ಣಂಗೆ, ನಂಗೆ ಮನೆ ಹತ್ರ ಹಾಕೊಳ್ಳೋಕೆ ಒಂದು ಹೊಸ ಬಟ್ಟೆ ಇಲ್ಲ, ಬರ್ತಡೇ. ದೀದಿ ಇಂಥ ಮಾತು ಹೇಳ್ತಿದ್ದೀರಾ? ಮನೆ ಹತ್ರ ಹಾಕೊಳ್ಳೋ ಬಟ್ಟೆ ಅದು? ಅಲ್ಲ ಚಿನ್ನ, ನಾನು ಅಣ್ಣಂಗೆ ಕೇಳಿದ್ದು, ನಾಳೆ ನಾನು ಹೊರಗಡೆ ಹೋಗಿಲ್ಲ ಅಂದ್ರು ಮನೆ ಹತ್ರ ಹಾಕೊಳ್ಳೋಕೆ ಒಂದು ಬಟ್ಟೆ ಎಲ್ಲ ಕೊಡ್ಸಿಲ್ಲಲ್ಲ ಜೊತೆ ನೀವು ಅಂತ. ಕ್ಯಾಂಡಲ್ ಇದೆ ಅದಕ್ಕೆ ಒಳಗಡೆ ಸೈಕ್ ಮಾಡಿದ್ದೀವಿ. ಏನಾಯ್ತು ಗೊತ್ತಾ? ಗೋ ಕಲರ್ಸ್ಗೆ ಹೋಗ್ತಿದ್ವು, ಇದ್ರ ಮ್ಯಾಚಿಂಗ್ ಪ್ಯಾಂಟ್ ಹೋಗ್ತಿದ್ವು. ಅವಳು ಸ್ಟೈಲಾಗಿ ಇದು ಇಟ್ಕೊಂಡು ಹೋಗಿದ್ದೆ. ಅವಳು ಇದು ಇಟ್ಕೊಂಡು ಹೋಗಿದ್ದು ನೋಡಿ, ಇವ್ರು ತುಂಬ ಬ್ರ್ಯಾಂಡೆಡ್ ಯೂಸ್ ಮಾಡೋದು. ಮ್ಯಾಮ್ ಒಂದು ನಿಮಿಷ ಮ್ಯಾಮ್, ಹುಡುಕ್ತೀನಿ, ಕಲರ್ ಹುಡುಕ್ತೀನಿ ಮ್ಯಾಮ್, ಒಂದು ನಿಮಿಷ. ನೋ ಬ್ಯಾಡ್ ಮ್ಯಾನರ್ಸ್ ಬೇಡಿ. ಛೇ ಇಲ್ಲ, ಅದು ಡಿಸ್ಕೌಂಟ್ ಪ್ರೈಸಲ್ಲಿ ತಗೊಂಡಿರೋದು. ನಿಜವಾಗ್ಲೂ ನನ್ನ ಮೇಲೆ ಡಿಸ್ಕೌಂಟ್ ತಿಂದದ್ದು. ಕ್ರೆಡಿಟ್ ಕಾರ್ಡ್ ತೋರಿಸ್ತೀನಿ. ಅಣ್ಣ ನೆನ್ನೆ ಫೋನ್ ಮಾಡಿ, ಕ್ಯಾಂಡಲ್ ಇದೆ, ನಿಂದಿನ್ನೂ ದುಡ್ಡು ಬರೋದಿದೆ ಅಲ್ವಾ, ಬಜೆಟ್ ಕ್ರಾಸ್ ಆಗಿದೆ ಅಂದಾಗಲೇ ನಾನು ಅನ್ಕೋಬೇಕಿತ್ತು. ನಿಮ್ಗೆ ಹೆಂಗಿದೆ ಅಂತ ಹೇಳಿದ್ದೆ. ವರ್ಷ ವರ್ಷ ಬರುತ್ತದೆ ಇದು ಬರ್ತಡೇ. ನೀವೇ ರೀಲ್ಸಲ್ಲಿ ತಾನೇ ಹೇಳಿದ್ದು ವರ್ಷ ವರ್ಷ. ನೀನೇ ಸೆಲೆಕ್ಟ್ ಮಾಡಿರೋದಲ್ವಾ? ಅದು ನಿಂದಿನ ಕತೆ, ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿ. ತುಂಬ ಇದೆ ದೊಡ್ಡ ಕತೆ. ನಿನ್ನೆ ಕರ್ಕೊಂಡು ಹೋಗಿರೋ ಚಿನ್ನ, ಅಣ್ಣ ಒಂದಕ್ಕೆ ತಗೊಳ್ಳೋಷ್ಟು ಧೈರ್ಯ. ನಮ್ಮ ಚಾಟ್ಸ್ ನೋಡಿದ್ದೆ ಗೊತ್ತಾಗುತ್ತೆ. ನಾನು ನಿನ್ನೆ ಅದೇ ಅಂದೆ, ಏನಂತ ಹೇಳು, ನಾನು ಎಷ್ಟು ದೊಡ್ಡವಳು ಅಂತ. ದೀದಿ ಇನ್ನೂ ಇದೆ, ನೀವು ಅದೊಂದಕ್ಕೆ ಸುಮ್ಮನಾದ್ರಿ. ಅದ್ರೊಳಗಲ್ಲ, ಇಲ್ಲಿಟ್ಟಿರುತ್ತೆ. ಚೆನ್ನಾಗಿರೋ ಡ್ರೆಸ್ ಹಾಕೊಡ್ತಿದ್ದೆ ಜೊತೆ, ಚೆನ್ನಾಗಿ ಏನೋ ರೆಡಿ ಮಾಡಿದ್ದೆ. ಇದು ನಮ್ಮ ಮಿನಿ ಗಿಫ್ಟ್ ಇದೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾವು. ಏನು ಅನ್ಕೊಂಡಿದ್ದೆ, ನನಗೆ ಏನು ತಗೊಬಂದ್ರೆ ಇಷ್ಟ ಆಗುತ್ತೆ. ಚೆನ್ನಾಗಿದೆಯಾ? ಪ್ಯಾಕಿಂಗ್ ಅಲ್ಲಿ ನೀವು ಊರು ಬಿಟ್ಟು ಯಾರು ಇಲ್ಲ. ನೀವು ನಾವು ಮಲ್ಗಿದ್ದಾಗ ಇದೇ ಮಾಡ್ತಿದ್ದು ನೀವು. ನಾನು ಅದಕ್ಕೆ ನಂಗೆ ಡೋರ್ ಸೌಂಡ್ ದೇವರಣೆ ಬಂತು. ಇಬ್ರು ಯಾರಿಬ್ರು? ನಾನು ಒಬ್ಳೆ ಮಾಡಿರೋದು. ಡೋರ್ ಸೌಂಡ್ ಕೇಳಿಸ್ತದಕ್ಕೆ ನನಗೆ. ಅದ್ರ ಹಿಂದಿನ ಕತೆ ನಾನು ಹೇಳಿ. ನಾನು ಆಮೇಲೆ ಇಲ್ಲಿ ಕರ್ಕೊಂಡ್ಬರುವಾಗಲೂ ಅಂದೆ, ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದೆ, ನಂಗೆ ಭಯ ಆಗ್ತಿದೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬೇಡಿ ಅಂದ್ರೆ ಬರೀ ಸರ್ಪ್ರೈಸ್ ಕೊಡೋಳಿಗೆ ಕೊಟ್ಬಿಟ್ರೆ. ಇದ್ರದ್ದು ಹೇಳ್ತೀನಿರೋ ನಮ್ಮ ಪೀಕು, ಇದು ನಾನು ಹೇಳ್ತಿದ್ನಲ್ಲ, ಆ ಆಪಿಂದು ತಾನೇ ಪೀಕ್ ಚಿನ್ನ. ಬೆಳಿಗ್ಗೆ ಫೋನಲ್ಲಿ ತೋರಿಸ್ಬಿಟ್ಟು ಅಮ್ಮ ಈ ಸೀರೆ ಸಕ್ಕತ್ತಾಗಿದೆ ಅಲ್ವಾ ಅಂತ. ಮೂಕಣೆ ಚಿನ್ನಿ ಅಂತಂದ್ರೆ ಬಿಡು, ಅಪ್ಪ ತಗೋಬರುತ್ತೆ, ಯೋಚನೆ ಮಾಡ. ಪ್ರಾಮಿಸ್ ಇದೆ ಹೇಳಿದ್ದವಳು. ಅವಳು ಮುನ್ನುಡಿತಿದ್ದಾಳೆ. ಓ, ನಾನು ಕಳ್ಸಿದ್ದಕ್ಕಂತ ಅನ್ಸ್ಬಿಟ್ಟಿದ್ದೀರಾ? ಇದು ಪಕ್ಕ ಪೂರ್ವ ಐಡಿಯಾ ಆಗಿರುತ್ತೆ. ಇದೇನು ಹೇಳಿರುತ್ತೆ ಅದೇ ತಗೋಬಿಡಿ ಅಣ್ಣ. ನೀವೇನಾದ್ರೂ ನೋಡಿದ್ರ? ಎಲ್ಲ ನೋಡಿರೋ ಥರ ಹೇಳ್ತೀವಿ. ನಾನು ಓಪನ್ ಮಾಡಿಲ್ಲ ಚಾಟ್ ಅಂತ. ಚಿನ್ನು, ಇದು ಎಷ್ಟು ತಿಂಗಳಿಂದ ಕಳಿಸ್ತಿದ್ದೆ ಅಂದ್ರೆ ಈ ಸೀರೆನ ಅಲ್ಲೋದಕ್ಕೆ. ಇದು ಕ್ಯಾಂಡಲ್. ಇಷ್ಟ ಆಯ್ತಾ ನಿಮಗೆ? ನಂಗೆ ರಿಯಾಕ್ಟ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಅಣ್ಣ ನಂಬರ್ ಪ್ಲೇಟ್ ಕಸ್ಟಮೈಸ್ ಮಾಡಿಸಿದೆ. ಅದು ಈ ಐಫೋನಲ್ಲೇ ಅಣ್ಣಂದು ನಂಬರ್ ಕೊಟ್ಟಿರೋದು ಅವರಿಗೆ. ಅವ್ರು ಆ ಅಂಕಲ್ ನನಗೂ ಗೊತ್ತು. ಅಣ್ಣನ ಬಜಾಜ್ ಅದೇ ಅಣ್ಣನ ಬುಲೆಟ್ ಬೈಕಿನ ಕಸ್ಟಮೈಸ್ ಮಾಡಿಸಿದ್ದು. ನನಗೆ ಕಾಲ್ ಮಾಡಿಬಿಟ್ಟು, ಮೇಡಮ್ ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಮೇಡಮ್ ಅಂದರು. ಸರ್ ಮುಂದಕ್ಕೆ ಏನೋ ಹೇಳಕ್ಕೆ ಹೋಗ್ಬೇಡಿ, ನಮ್ಮ ಮನೆಯವ್ರೇನೋ ಸರ್ಪ್ರೈಸ್
ನಮ್ಮ ಮನೆಯವರೇನೋ ಸರ್ಪ್ರೈಸ್ ಗಿಫ್ಟ್ ಪ್ಲಾನ್ ಮಾಡ್ತಿದ್ದಾರೆ. ನೀವು ಹೇಳಿದ್ರೆ ಪಾಪ ಎಲ್ಲ ಸ್ಪಾಯ್ಲ್ ಆಗುತ್ತೆ ಅಂದೆ. ಅಯ್ಯೋ ಹೇಳ್ಬಿಟ್ನಲ್ಲ, ಎಲ್ಲ ವಾಪಸ್ ತಗೋತೀನಿ ಬಿಡಿ ಮೇಡಮ್, ನಾನು ಹೇಳಿರೋದೇ. ಇನ್ನೇನು ನಂಬರಿಗೆ ಕಾಲ್ ಮಾಡಲ್ಲ ಮೇಡಮ್, ಆ ನಂಬರಿಗೆ ಮಾಡಿ ಸರ್ ದಯವಿಟ್ಟು. ನೀವು ಪದೇ ಪದೇ ಮಾಡ್ತೀರಿ, ನಾನು ಕೇಳಬೇಕು ಅನ್ಸುತ್ತೆ. ಮಾಡಲ್ಲ ಮೇಡಮ್, ನಾನು ಹೇಳಿರೋದನ್ನ ಮರ್ತ್ಬಿಡಿ ಮೇಡಮ್ ಅಂದ್ಬಿಟ್ಟು ಕಟ್ ಮಾಡಿದ್ರು. ಮೇಡಮ್ ಅದೇ ಬೈಕಿಗೆ ಮಾಡಿದೀವಲ್ಲ ಹಂಗೆ ಸಿಕ್ಕಿದೆ ಬಿಡಿ ಮೇಡಮ್, ಸಿಕ್ಕಾಬಿಟ್ಟೆ ಹೋರಾಟ ಮಾಡಿದ್ದೀನಿ. ಇವೆಲ್ಲ ಹೇಳಿದ್ಮೇಲೆ ಹೇಳಿದೆ ಸರ್, ಮುಂದಕ್ಕೆ ಏನು ಹೇಳಕ್ ಹೋಗ್ಬಿಡಿ, ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ ಪ್ಲೀಸ್ ಸರ್. ನಾನು ಎಲ್ಲಿರ್ಬೇಕು? ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಬೆಲೂನ್ ಇದೆ. ಚಿಕ್ಕಿ ನಿಮಗೆ ಅಂತ ತಂದಿರೋದು, ಚಿಕ್ಕಿ ನಿಮಗೆ ಅಂತ ತಂದಿದೆ ಇಷ್ಟೆಲ್ಲ ಬೆಲೂನು. ಯಾವುದು? ಕ್ಯಾಂಡಲ್ಸ್. ಕ್ಯಾಂಡಲ್ಸ್ ಬೇಕಾ? ಯಾಕೆ? ನಂದು ಇವತ್ತು ಹ್ಯಾಪಿ ಬರ್ತ್ಡೇ ಅಲ್ವಾ, ವಿಶ್ ಮಾಡಲ್ವಾ ನೀವು? ಮಾಡಿ. ಮುದ್ದು, ನೀನು ನಿನ್ನೆ ಮೊಬೈಲಲ್ಲಿ ನೋಡುವಾಗ ಅಪ್ಪ ಸೀರೆ ತಂದ್ಕೊಡ್ತಾರೆ ಬಿಡು ಒಂದಲ್ಲ, ಅದೇ ಸೀರೆ ತಂದಿದ್ದಾರೆ ಅಪ್ಪ. ನಿಂಗೆ ಬೇಕಾ? ನೀನೇ ತಗೋದನ್ನ. ನೀನು ಸೀರೆ ಉಡ್ಕೋತೀಯಾ? ಹೌದಾ? ಅಷ್ಟು ದುಡ್ಡು ಸೀರೆ ನೀವು ಉಡ್ಕೋತೀರಾ? ಓಕೆ ಓಕೆ ಆಯಿತು. ಚೆನ್ನಾಗಿದೆಯಾ? ಕಲರ್ ಇಷ್ಟ ಆಯ್ತಾ? ಹಾಂ ಓಕೆ, ಸಾಲ ಆದಮೇಲೆ ಹಾಕ್ಕೊಳ್ಳಿ. ಛೇ, ಬಂದಾಗ ಇವತ್ತು ಕೊಟ್ಬಿಡೋಣ ಆಯಿತಾ? ನೀನು ತಿಂತೀಯ ಕೇಕ್? ಟೂ. ಆಮೇಲೆ ಯಾರು ತಂದಿದ್ದದ್ನ? ಹೌದಾ? ತಂದ್ಬಿಟ್ರಾ? ನನಗೆ ಹ್ಯಾಪಿ ಬರ್ತ್ಡೇ ಹೇಳಿ ನೀವು. ಥ್ಯಾಂಕ್ ಯು ಬಂಗಾರು, ಲವ್ ಯು ಮುದ್ದು, ಲವ್ ಯು. ಹಿಂಗೆ ನೀವು ಮಾಡ ಲವ್ ಯು. ಹಾಯ್, ಸಂಜೆ 5:30 ಆಗಿದೆ. ಸೊ ಎಲ್ಲರೂ ವೈಟ್ ಆ್ಯಂಡ್ ವೈಟ್ ರೆಡಿ ಮಾಡಿಸ್ಬಿಟ್ಟು ಎಲ್ಗೋ ಸರ್ಪ್ರೈಸಿಗೆ ಇವರು ಮತ್ತು ಜೆಕೆ ಇಬ್ಬರು ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲಿ ಅಂತ ಗೊತ್ತಿಲ್ಲ. ಔಟ್ಫಿಟ್ಟು ನೆನ್ನೆ ಕೊಟ್ಟಿದ್ದು ಗಿಫ್ಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಲೆಟ್ಸ್ ಗೋ. ಪ್ರೇಕ್ಷು ಹಾಯ್. ಹಾಯ್, ಹೇಗಿದೆ ನನ್ನ ಡ್ರೆಸ್? ಇಬ್ರು ಟು ಕ್ಯೂಟ್ ನೋಡಿ, ಕ್ಯೂಟ್ ಆಗಿದೆ. ವೈಟ್ ಆ್ಯಂಡ್ ವೈಟ್ ಕ್ಯೂಟ್. ತಡಿ ಗೊತ್ತಾಗಿದೆ ತಾನೆ ಸ್ಕೂಟಿ ಅಂತ. ಯಾವ ಕಲರ್ ಆಗಿದೆ? ಹೋಗ್ತಿರೋ ದಾರಿ ನೋಡಿ. ಅದ್ರಲ್ಲೂ ಅದು ವೆಸ್ಪಾ ಅಂತ ನನಗೆ 200% ಗೊತ್ತಿದೆ. ಇನ್ನು ಒಂದು 2019 ಕನಸು ಅದು, ವೆಸ್ಪಾ ತಗೋಬೇಕು ಅಂತ. 1,10,000 ರೂಪಾಯಿ ಇದ್ದಾಗಿಂದನೂ ಪ್ರತಿ ಸಲ ನೋಡೋದು, ತಗೊಳ್ಳೋಣ ಅನ್ನೋದು, ಬಜೆಟ್ ಇಲ್ಲ ಅಂತ ಸುಮ್ಮನಾಗೋದಂತೆ. ಈ ಸಲ ಪಕ್ಕ ಅದು ಹೇಳ್ಕೊಂಡು, ಅದ್ರಲ್ಲೂ ಲೈಟ್ ಬ್ಲೂ ಕಲರ್ ಅಂತ ನಾನು ತುಂಬಾ ಆಸೆ ಆಗಿದೆ. ಇಲ್ಲ, ಬೇರೆ ಕಲರ್ ಕೊಡ್ಸಿ ಸರ್ಪ್ರೈಸ್ ಕೊಡ್ಸಿದ್ರೆ ಲೈಟ್ ಬ್ಲೂನೇ ಕೊಡಿಸ್ತಾರೆ ಅಂತ. ನಿಜವಾಗ್ಲೂ ಅದೇನಾದ್ರು ಲೈಟ್ ಬ್ಲೂ ಆಗಿಲ್ಲ ಅಂದ್ರೆ ನಿನ್ನೆ ನೈಟ್ ಇಂತ ಕೊಟ್ಟಿರೋ ಎಲ್ಲ ಸರ್ಪ್ರೈಸು ಧ್ವಂಸ ಮಾಡಿ ನಾನಂತ ಅಲ್ಲಿ ಗಲಾಟೆನೆ ಮಾಡಾಕ್ತೀನಿ. ನನ್ಗೆ ಗಾಡಿನೇ ಬೇಕಾಗಿರ್ಲಿಲ್ಲ ಲೈಟ್ ಬ್ಲೂ ಕಲರ್. ಅದ್ರಲ್ಲೂ ಎಲ್ಲೋ ಆರೆಂಜ್ ಗೀರೆಂಜ್ ಎಲ್ಲ ತಗೊಬಿಟ್ರೆ ನಾನು ಹತ್ತೇ ಬಿಡ್ತೀನಿ. ನಿನ್ನೆ ಹತ್ತಿದ್ ಖುಷಿಗೆ ಹತ್ತಿದೆ, ಇವತ್ತು ದುಃಖ ಬರೀತಾಗಿ ಹತ್ತು ಬಿಡ್ತೀನಿ. ಬೇಡ, ನಂಗೆ ಗೊತ್ತು ನನ್ನ ತಂಗಿ ನನ್ನ ಗಂಡ ನನಗೆ ಮೋಸ ಮಾಡಲ್ಲ, ನಾನು ಆಸೆನ ಕಿತ್ಕೊಳ್ಳಲ್ಲ, ಅದು ಲೈಟ್ ಬ್ಲೂ ಕಲರೇ ಆಗಿರುತ್ತೆ ಅಂತ. ಫ್ರೆಂಡ್ಸ್, ನಾನು ಆಕ್ಚುಲಿ ಪರ್ಪಲ್ ಕಲರ್ನ ತುಂಬಾ ಇಷ್ಟಪಟ್ಟಿದ್ದೆ. ಆದ್ರೆ ನನ್ನ ಗಂಡ ಹೇಳಿದ್ರು ಅದು ಇಂಡಿಯಾದಲ್ಲ, ಅಮೆರಿಕದಲ್ಲಿ ಸಿಗುತ್ತೆ, ಹೋಗಿ ತಗೋಬತ್ತೀಯ ಅಲ್ಲಿಂದ ಅಂತ ತುಂಬಾ ದಿನದಿಂದ ಹೇಳೋರು. ಸೊ ಹಂಗಾಗಿ ಇದು ಯಾವುದೆಲ್ಲ ಲೈಟ್ ಬ್ಲೂ ಕಲರೇ ಇರುತ್ತೆ ಅಂತ ನಾನು ಅನ್ಕೊಂಡು ಹೋಗ್ತಾ ಇದ್ದೇನೆ. ರೆಡ್ ಕಲರ್ ಅಂತಿದ್ದಾರೆ. ರೆಡ್ ಅಲ್ಲ ತಾನೆ? ಹ್ಯಾಪಿ ಬರ್ತ್ಡೇ.
ಖುಷಿ ಅನಿಸ್ತು ಅಂತ ಗಾಡಿ ಏನು ಶಾಪ ಕೊಡ್ಸಿ ಸೊ ಬರ್ತಡೇ ದಿನ ಖುಷಿಯಾಗಿ ಬರ್ತಡೇನ ಕಳೆದೆ. ಬೇಕಾಗಿರೋಂಥ ಸರ್ಪ್ರೈಸ್ ಕೂಡ ಸಿಕ್ತು. ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೇ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಹಾಗೆಯೇ ಯಾವುದಾದ್ರೂ ಯೂಸ್ಫುಲ್ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವೀಡಿಯೋಸ್.